ನಮಸ್ಕಾರ. ನಾನು ಸಿಗ್ಲಿ ಬಶ್ಯಾ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯಾ. ನಾನು ಇವತ್ತು ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ಮಾಧ್ಯಮಾಂಗದಲ್ಲಿ ಈ ಸಿಗ್ಲಿ ಬಶ್ಯಾ ಕಂಡಂಥ ಕೇಳಿದಂಥ ಒಂದೊಂದು ವಿಚಾರಗಳನ್ನು ತಿಳ್ಕೊಂಡಾಗ ಈ ಭಾರತ ದೇಶದ ಒಂದು ಅದು ಕರ್ನಾಟಕದ ಹೆಮ್ಮೆಯ ಪುತ್ರಿ ರಾಧಾ ಹಿರೇಗೌಡ ಇವರಿಗೆ ನಾನು ಚಿರಋಣಿಯಾಗಿ ಜೀವ ಇರೋ ತನಕನೂ ಆ ತಾಯಿಯನ್ನು ನಾನು ಮರೆಯಲಾರದಂಥ ಮಾಣಿಕ್ಯ ಎಂದು ತಿಳಿದುಕೊಳ್ತೇನೆ. ಯಾಕಂತ ನೀವೆಲ್ಲ ಪ್ರಶ್ನೆ ಮಾಡಿದರೆ, ಈ ಬಡ ಭಾರತದಲ್ಲಿ ಹುಟ್ಟಿ ಕೊಟ್ಟ ಕಷ್ಟವನ್ನು ಸಹಿಸಿ ದುಷ್ಟ ಬ್ರಿಟಿಷರನ್ನು ಬಡಿದೋಡಿಸಿ 101 ಕೋಟಿ ಜೀವರಾಶಿಗೆ ಸ್ವರಾಜ್ಯವನ್ನು ತಂದುಕೊಟ್ಟಂಥ ಮಹಾತ್ಮ ಗಾಂಧೀಜಿಯವರ ಮತ್ತು ಅವರನ್ನು ನಂಬಿಕೊಂಡು ನಡೆದಂಥವರಿಗೆ ನಾನು ಸದಾ ಚಿರಋಣಿಯಾಗಿರುತ್ತೇನೆ. ಅವರಿಗೋಸ್ಕರ ಈ ಸಿಗ್ಲಿ ಬಶ್ಯಾ ದುಷ್ಟರ ಕೈಯಿಂದ ಪ್ರಾಣ ಬಿಡಲು ಸಿದ್ಧನಾಗಿದ್ದೇನೆ. ಯಾಕಂದರೆ ದುಷ್ಟರ ಸಹವಾಸ ಒಳ್ಳೆಯದಲ್ಲ ಅಂತ ನನ್ನ ಭಾರತ ದೇಶದ 140 ಕೋಟಿ ಪ್ರಜೆಗಳಲ್ಲಿ ಮನವಿ ಮಾಡ್ಕೊತೀನಿ. ಏನು ಬಶ್ಯಾ ಅಂತ ಹೇಳಿದರೆ, ಮಾಯವಾದಿ ಮಹಾತ್ಮ ಗಾಂಧಿ ಮಾತು ಮೀರಿ ನಡೆದರು ಮಂದಿ, ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿ ಪ್ರಾಣ ತ್ಯಾಗ ಮಾಡ್ಯಾರೋ ಗಾಂಧಿ. ಹಿರಿಯರು ಅಳಿದ ಹಿಂದೂಸ್ತಾನ ಮತ್ತೆ ಮರಳಿ ಪಡೆದರು ಮಾನ. ಹಿರಿಯರಳಿದ ಹಿಂದೂಸ್ತಾನ ಮತ್ತೆ ಮರಳಿ ಪಡೆದರು ಮಾನ. ಮತ್ತೆ ಏನು ಹೇಳಿ ಹೋದಿ ಮಾಯವಾದಿಯೋ ಗಾಂಧಿ, ಘಾಷೆಯಾದಿಯೋ. ನೀಚ ಕೊಲೆಗೆ ಹೇಸದ ಮಂದಿ ದೇಶದೊಳಗೆ ಬಹಳ ಆಗ್ಯಾರೋ, ಮೋಸ ಹೋದಿಯೋ ಗಾಂಧಿ, ಘಾಷೆಯಾದಿಯೋ. ಸತ್ಯಮೂರ್ತಿ ಸದ್ಗುಣಮಣಿಯೇ ನಿತ್ಯ ದೇವರೆಂದು ತಿಳಿದು, ಸತ್ಯಮೂರ್ತಿ ಸದ್ಗುಣಮಣಿಯೇ ನಿತ್ಯ ದೇವರೆಂದು ತಿಳಿದು, ಗೋಡಿಶೆನಾಥ ಗುಂಡಿನ ಬಾಯಿಗೆ ಬಲಿಯಾದರು ಗಾಂಧಿ, ಮಾಯವಾದರು ಗಾಂಧಿ, ಮೋಸ ಹೋದರು. ಗಾಂಧಿ ಸತ್ತ ವಾರ್ತವು ಕೇಳಿ ಭಾರತ ದೇಶದ ಪ್ರಜೆಗಳೆಲ್ಲ ಹೊಗಳಿ, ಭಾರತ ದೇಶದ ಗಾಂಧಿ ಸತ್ತ ವಾರ್ತವು ಕೇಳಿ ಭಾರತ ದೇಶದ ಜನರೆಲ್ಲ ಹೊಗಳಿ, ಮಾಯವಾದಿಯೋ ಗಾಂಧಿ ಮನದಲ್ಲುಳಿದರು, ಮಾಯವಾದರೋ ಗಾಂಧಿ ಮನದಲ್ಲುಳಿದರು ಅಂತ ಪ್ರತಿ ಭಾರತ ದೇಶದ ಭಾರತೀಯರ ಹೃದಯದಲ್ಲಿ ಅಡಗಿಕೊಂಡಂಥ ಮಹಾತ್ಮ ಗಾಂಧೀಜಿಯವರನ್ನು ಉದ್ದೇಶಿಸಿ ಇವತ್ತು ಆ ಮಹಾತ್ಮ ಗಾಂಧೀಜಿಯವರನ್ನು ಸ್ವತಂತ್ರ ಸಿಕ್ಕ ನಂತರ ಅವರನ್ನು ಗುಂಡಿಕ್ಕಿ ಸಾರ್ವಜನಿಕರ ಮುಂದೆ ಗುಂಡಿಕ್ಕಿ ಕೊಂದಂಥ ಗೋಡ್ಸೆ, ಇವತ್ತು ಗೋಡ್ಸೆನ ಇತಿಹಾಸ ಅಳೆದು ಹೋಗಿದೆ. ಆ ಗೋಡ್ಸೆನ ಇತಿಹಾಸ ಅಳೆದು ಹೋಗಿದೆ. ಮಹಾತ್ಮ ಗಾಂಧೀಜಿಯವರ ಒಂದು ಸಾಧನೆ ಪ್ರತಿಯೊಬ್ಬ ಪ್ರಜೆಯ ಮನದಲ್ಲಿ ಮಡಿಯಾಗಿ ಉಳಿದಿದೆ ಅನ್ನೋಂಥ ಇತಿಹಾಸ ನಾವು ಪ್ರಾಣ ಬಿಡಲಿಕ್ಕೂ ಸಿದ್ಧ. ಆದರೆ ಗೋಡ್ಸೆನ ಯಾವತ್ತೂ ನಾವು ಮನದಲ್ಲಿ ಅಲ್ಲ, ಕನಸಿನಲ್ಲಿ ನಾವು ನೆನೆಸೋದಿಲ್ಲ ಅನ್ನೋಂಥ ಇತಿಹಾಸದ ಒಂದು ಮಾತು, ಮುತ್ತಿನ ಮಾತು ನುಡಿದಂಥ ರಾಧಾ ಹಿರೇಗೌಡರವರಿಗೆ ನಾನು ಚಿರಋಣಿಯಾಗಿರ್ತೀನಿ. ಇಂಥ ತಾಯಿ ಧೈರ್ಯವಾಗಿ ಹೆಮ್ಮೆಯ ಪುತ್ರಿಯಾಗಿ ಈ ದೇಶದ ಭಾರತೀಯರಿಗೆ ಜಾಗೃತಿ ಕೊಡ್ತಾ ಇವತ್ತು ಭಯ ಇಲ್ಲದೇ ಬೇಕಾದಷ್ಟು ಆ ಮಾಧ್ಯಮಗಳಲ್ಲಿ ವರದಿ ಕೊಟ್ಟು ಶ್ರಮಜೀವಿಯಾಗಿ ಇವತ್ತು ಭಾರತ ದೇಶಕ್ಕೆ ಪ್ರಾಣ ಕೊಡಲು ಸಿದ್ಧಳಾಗಿ ಜಾಗೃತಿ ಕೊಟ್ಟಂಥ ತಾಯಿಗೆ 101 ಕೋಟಿ ನಮನ ಸಲ್ಲಿಸ್ತೀನಿ. ಅಂಥ ತಾಯಿಯ ನೆನಪು ಸದಾ ನನ್ನ ಹೃದಯದಲ್ಲಿ ಹಚ್ಚು ಹಸಿರಾಗಿ ಉಳಿಸ್ಕೊಳ್ತೀನಿ. ಯಾಕಂದರೆ ಇವತ್ತು ನಮ್ಮ ಭಾರತ ದೇಶದೊಳಗೆ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ, ಮಾಧ್ಯಮಾಂಗದಲ್ಲಿ ಗೋಡ್ಸೆನಂಥ ದುಷ್ಟರು ಇವತ್ತು ಅಂಥ ಒಂದೊಂದು ಸ್ಥಾನದಲ್ಲಿ ಕಂಡು ಬರ್ತಾರೆ. ಅಂದರೆ ನಾವೆಲ್ಲ ಜಾಗೃತರಾಗಬೇಕು. ಯಾಕಂತಂದರೆ ಈ ಹಿಂದೆ ಸಾಮಾನ್ಯ ಒಬ್ಬ ಪ್ರಜೆ, ಕಾನೂನು ಜ್ಞಾನ ಇಳಿದಂಥ ಪ್ರಜೆ ಕಾನೂನು ಕೈ ತಗೊಂಡು ಒಂದು ಪ್ರಕರಣದಲ್ಲಿ ಆರೋಪಿಯಾಗಿ
ಜಾಮೀನು ಪಡೆದು ನ್ಯಾಯಾಲಯಕ್ಕೆ ಹಾಜರಾಗಂಥ ಸಂದರ್ಭದಲ್ಲಿ ಬೇರೆ ಒಂದು ಪ್ರಕರಣದಲ್ಲಿ ವಾದ ವಿವಾದ ನಡೆದಂಥ ಸಂದರ್ಭದಲ್ಲಿ ಆ ರೈತನ ಜೇಬಿನಲ್ಲಿ ಫೋನ್ ರಿಂಗ್ ಆಗಿದ್ದು ಸೌಂಡ್ ಕೇಳಿ ಆ ನ್ಯಾಯಾಲಯದಲ್ಲಿರ್ತಕ್ಕಂಥ ನ್ಯಾಯಾಧೀಶರ ಒಂದು ನ್ಯಾಯಾಧೀಶರ ಒಂದು ಸೇವೆ ಮಾಡ್ತಕ್ಕಂಥ ಒಬ್ಬ ಪ್ರಜೆ ಆ ರೈತನ ಫೋನ್ ರಿಂಗ್ ಆಗಿದ್ದನ್ನು ನೋಡಿ ಆತನನ್ನು ಕರ್ಕೊಂಡು ಆತನ ಜೇಬಿನಿಂದ ಫೋನ್ ಕಿತ್ತುಕೊಂಡು ನ್ಯಾಯಾಲಯದೊಳಗಡೆ ಕರ್ಕೊಂಬಂದು ನಿಲ್ಲಿಸಿದಾಗ ನ್ಯಾಯಾಧೀಶರು ನೀನು ಆ ಫೋನ್ ಸ್ವಿಚ್ ಆಫ್ ಮಾಡಿ ಬರಬೇಕಾಗಿತ್ತು, ನೀನು ಈ ರೀತಿಯಾಗಿ ಕಾನೂನಿಗೆ ನೀನು ಅವಮಾನ ಮಾಡಿದೆ ಅಂತಂದು ಆತನಿಗೆ 5 ಗಂಟೆವರೆಗೂ ಪನಿಷ್ಮೆಂಟ್ ಕೊಡ್ತಾರೆ, ಇಲ್ಲಾಂದ್ರೆ ₹1000 ದಂಡ ಹಾಕ್ತಾರೆ. ಇಂಥ ಒಂದು ಕಾನೂನು ವ್ಯವಸ್ಥೆಯಲ್ಲಿ ಈ ಥರ ನಡೀತಕ್ಕಂಥದ್ದು ವಿಚಾರಗಳನ್ನು ನಾನು ನೋಡಿದ್ದೀನಿ. ಅದೇ ಥರನ ಸುಪ್ರೀಂ ಅಂದ್ರೇನು ಒಂದು ದೇವಸ್ಥಾನ ಇದ್ದಂಗೆ. ಅಂಥ ಸುಪ್ರೀಂ ಕೋರ್ಟ್ನಲ್ಲಿ ಒಬ್ಬ ನ್ಯಾಯವಾದಿ ಕಾನೂನು ಬಲ್ಲವನು IPC CRPC ಆ್ಯಕ್ಟ್ ಮತ್ತು ಶಿಕ್ಷೆ ಪ್ರಮಾಣ ಎಲ್ಲ ವ್ಯವಸ್ಥೆ ಗೊತ್ತಿದ್ದವನು, ಕಾನೂನಿಗೆ ಕೈ ತೊಗೊಂಡ್ರೆ ಏನಾಗುತ್ತನ್ನೋ ಅರಿವಿದ್ದಂಥ ಒಬ್ಬ ನ್ಯಾಯವಾದಿ ಸುಪ್ರೀಂ ನ್ಯಾಯಾಧೀಶ 2 ಮಂದಿ ನ್ಯಾಯಾಧೀಶರು ಹಸನರಾಗಿ ಕುಳಿತಾಗ ಅಂಥ ಒಂದು ಸಮಯವನ್ನು ಅವಕಾಶವನ್ನು ಪಡ್ಕೊಂಡು ಅದೇ ನ್ಯಾಯವಾದಿ ಕಾಲನ್ ಶೂ ತಗೊಂಡು ನ್ಯಾಯಾಧೀಶರ ಮೇಲೆ ಎಸ್ದಾಗ ಇಡೀ ಪ್ರತ್ಯಕ್ಷದರ್ಶಿಗಳ ಎದುರುಗಡೆನೆ ಆತ ಅಪರಾಧ ಮಾಡಿದಾಗ ಅಂಥ ಅಪರಾಧಿಗೆ ಇವತ್ತು ಕಾನೂನಿನಲ್ಲಿ ಶಿಕ್ಷೆ ಇಲ್ಲ ಅಂದ್ರೆ ಇವತ್ತು ಗೋಡ್ಸೆನಂಥವರು ಬೇಕಾದಷ್ಟು ಭಾರತ ದೇಶದೊಳಗೆ ಇವತ್ತು ಒಂದೊಂದು ಒಳ್ಳೊಳ್ಳೆ ಸ್ಥಾನದಲ್ಲಿ ಕೂತ್ಕೊಂಡು ಭಾರತ ದೇಶದ ಪ್ರಜೆಗಳಿಗೆ ಅವಮಾನ ಮಾಡೋಂಥ ವ್ಯವಸ್ಥೆ ನಡೀತಾ ಇದೆ. ಇದು ಒಳ್ಳೆಯದಲ್ಲ. ಜಾಗೃತಗಾರರಾಗಬೇಕು. ಪ್ರತಿಯೊಬ್ಬರು ಕಾನೂನು ಕಲಿಬೇಕು, ಸಂವಿಧಾನ ಓದಬೇಕು, ಈ ಭಾರತ ದೇಶದ ಸ್ವಾತಂತ್ರ್ಯನ ಉಳಿಸ್ಕೊಂಡು ಬೆಳಿಬೇಕು ಅನ್ನೋದೇ ಈ ಸಿಗ್ಲಿ ಬಸ್ಸಿನ ಆಸೆ. ಇಂಥ ಗೋಡ್ಸೆನಂಥವ್ರು ಕುಲಕ್ಕೆ ಹುಟ್ಟಿದವರು ಯಾರೇ ನನ್ನಂಥವನ ಮೇಲೂ ಹಲ್ಲೆ ಮಾಡಲಿ, ಕೊಲೆ ಮಾಡಲಿ, ನಾನು ಭಯ ಪಡೋಂಗಿಲ್ಲ. ಆದರೆ ನಾನು ಹೇಳೋದು ಇಷ್ಟೇ, ಮಹಾತ್ಮ ಗಾಂಧೀಜಿಯವರು, ಭಗತ್ ಸಿಂಗ್ನಂಥವರು, ಬಾಲಗಂಗಾಧರ ತಿಲಕ್ನಂಥವರು ಮತ್ತು ವಿವೇಕಾನಂದನಂಥವರು, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂಥವರು, ಮಹಾತ್ಮ ಗಾಂಧೀಜಿಯವರಂಥವ್ರು, ಅಂಬೇಡ್ಕರ್ ಅಂಥವರ ಮಗ ಆಗಿ ಬೆಳೀಲಿಕ್ಕೆ ಇಷ್ಟಪಡ್ತೀನಿ. ಅವರನ್ನು ಮುಂದಿಟ್ಟುಕೊಂಡು ಅವರಿಗೆ ಅವಮಾನ ಮಾಡಿ ಪ್ರಜೆಗಳನ್ನು ಯಾವ ರೀತಿ ಹಿಂಸೆ ಕೊಡೋಂಥ ಸರ್ಕಾರಗಳಲ್ಲಿ ಇವತ್ತು ನಡೀತಾ ಇದೆ. ಇವತ್ತು ವಿದ್ಯೆ ಕಲಿತು ತಂದೆ ತಾಯಿ ಕಷ್ಟಪಟ್ಟು ಶಿಕ್ಷಣ ಕೊಟ್ಟು ಅಂಥ ಶಿಕ್ಷಣದೊಳಗಡೆ ಒಂದು ವ್ಯವಸ್ಥೆ ಇಲ್ದಂಗೆ ಮಾಡ್ತಕ್ಕಂಥ ಸರ್ಕಾರಗಳಿಗೆ ಈ ಸಿಗ್ಲಿ ಬಸ್ಸ ಧಿಕ್ಕಾರ ಆಗ್ತಾನೆ. ಇವತ್ತು ನೋಡಿ, ಸೋನಮ್ಮನಂಥ ಒಬ್ಬ ಪ್ರಜೆ ಇಸ್ರೋ ಒಂದು ವ್ಯವಸ್ಥೆಯಲ್ಲಿ ಇತಿಹಾಸ ಕೊಟ್ಟಂಥ ಪ್ರಜೆ ಮಕ್ಕಳಿಗೋಸ್ಕರ ಶಿಕ್ಷಣ ಹಾಳಾಗಬಾರ್ದು, ಶಿಕ್ಷಣದಲ್ಲಿ ಅವರಿಗೆ ಒಳ್ಳೆಯ ಉದ್ಯೋಗ ಸಿಗಬೇಕಂತ ಅವರು ಇವತ್ತು ಸರ್ಕಾರ ನಡೆಸ್ಕೊಂಡಂಥ ವಿರೋಧ ವ್ಯಕ್ತಪಡಿಸಿ ಸುಮಾರು 20 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡ್ತಾ ಮುಂದುವರಿಸ್ತಾ ಹೊಂಟಂಥ ಆ ಪ್ರಜೆಗೆ ನ್ಯಾಯ ಒದಗಿಸಿಕೊಡಬೇಕು, ಅವ್ರ ಬೇಡಿಕೆನ ಈಡೇರಿಸಬೇಕು ಅನ್ನೋದು ಸರ್ಕಾರಕ್ಕೆ ಕಿವಿಗೆ ಹೋಗ್ತಾ ಇಲ್ಲ. ಇಂಥ ಒಂದು ವ್ಯವಸ್ಥೆ ಮುಂದೆ ಹೀಗೆ ನಡೆದಂದರೆ ಮುಂದೆ ಭಾರತ ದೇಶದೊಳಗಡೆ ಪ್ರಜೆಗಳು ಅಷ್ಟೇ ವಿದ್ಯಾರ್ಥಿಗಳು ಬೀದಿಗಿಳಿದ್ರೆ ಸರ್ಕಾರ ಯಾವ ಪರಿಸ್ಥಿತಿಗೆ ಬರುತ್ತೆ ಅನ್ನೋದನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳಿ. ನಿಮ್ಮ ತಂದೆ ತಾಯಿಗಳು ನಿಮಗೆ ವಿದ್ಯೆ ಕೊಟ್ಟಿರ್ತಾರೆ, ಶಿಕ್ಷಣ ಕೊಡಿಸಿರ್ತಾರೆ, ಆಸ್ತಿ ಪಾಸ್ತಿ ಮಾರಿರ್ತಾರೆ. ಅಂಥ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಮೋಸ ಆದರೆ ಇದರಿಂದ ಅನ್ಯಾಯ ಆಗೋದು ಭಾರತೀಯರಿಗೆ. ಅದಕ್ಕೋಸ್ಕರ ಇಂಥ ಒಂದು ಶಿಕ್ಷಣ ಮಂತ್ರಿ ಆದಂಥ ಧರ್ಮೇಂದ್ರ ಪ್ರಸಾದ್ ಇವರು ಅತಿ ಶೀಘ್ರದಲ್ಲಿ ರಾಜೀನಾಮೆ ಕೊಟ್ಟು ಸೋನಮ್ಮನಂಥವರಿಗೆ ಹೋರಾಟನ ತಪ್ಪಿಸಿ ಅವರ ಜೀವ ಉಳಿಸ್ಬೇಕು ಅನ್ನೋದು ಈ ಸಿಗ್ಲಿ ಬಸ್ಸಿನ ಆಸೆ. ಇಲ್ಲ ಅಂದರೆ ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಒಂದು ಯುದ್ಧ ಆಗಲಿ, ಒಂದು ಹೋರಾಟ ಆಗಲಿ, ಅದು ಸರಳ ರೀತಿಯಲ್ಲಿ ನಾವು ನಡೆಸ್ಕೊಂಡ್ರೆ ಅದರಿಂದ ನಾವು ಎಲ್ಲರೂ ಒಳ್ಳೆಯವರಾಗ್ತೀವಿ. ಅದನ್ನು ಒಂದು ದುರುಪಯೋಗಪಡಿಸ್ಕೊಂಡು ಮುಂದುವರೆದ್ರೆ ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಅನ್ನಂಥ ಈ BJP ಸರ್ಕಾರ ಅರ್ಥ ಮಾಡಿಕೊಂಡು
ಕ್ಷಮೆ ಕೇಳಬೇಕು. ಹಿಂದೆ ಪಂಜಾಬ್ ರೈತರ ಹೋರಾಟದಲ್ಲಿ ಎಷ್ಟೋ ಅಮಾಯಕರು ಬಲಿಯಾದರು. ಇವತ್ತಿನ 12 ವರ್ಷದ ಅಧಿಕಾರದಲ್ಲಿ ಎಷ್ಟು ಮಂದಿ ಬಲಿಯಾಗಿದ್ದರು. ಅದಕ್ಕೆಲ್ಲ ಐ ಡೋಂಟ್ ಕೇರ್ ಅನ್ನೋಂಥ ಈ ಸರ್ಕಾರಕ್ಕೆ ಧಿಕ್ಕಾರ ಹಾಕಿ ಮುಂದಿನ ದಿನಗಳಲ್ಲಿ ಅವರಿಗೆ ಪಾಠ ಕಲಿಸೋಂಥ ವ್ಯವಸ್ಥೆ ಪ್ರಜೆಗಳು ಕೊಡಬೇಕು. ಅವರಿಗೆ ಬೆಂಬಲ ನಾವು ಕೊಡಬೇಕು. ಪ್ರತಿಯೊಬ್ಬ ಭಾರತೀಯನ ಹಕ್ಕಿದೆ. ನ್ಯಾಯಕ್ಕೋಸ್ಕರ ಹೋರಾಟ ಮಾಡೋ ಅನಿವಾರ್ಯ ಇದೆ. ಏನು ಮಾಡೋಕ್ಕಾಗಲ್ಲ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಶ್ರೀರಾಮ್, ಜೈ ಭೀಮ್.